ಹಾಯ್ ಫ್ರೆಂಡ್ಸ್, ನಾನಿವತ್ತು ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಯಾವ ಒಬ್ಬಟ್ಟು ಮಾಡ್ತಾಯಿದ್ದಾನೋ ಬನ್ನಿ ನೋಡೋಣ. ಯಾವ ಥರ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ನೀವು ಮೇನು ನಮಗೆ ಬೇಕಾಗಿರೋದು ಏನು ಅಂದರೆ ಮೈದಾ ಹಿಟ್ಟಲ್ಲೇ ನಮಗೆ ಮೇನಾಗಿ ಸಾಫ್ಟಾಗಿ ಕಲಿಸ್ಕೊಬೇಕು. ಆವಾಗ ಒಬ್ಬಟ್ಟು ನಾವು ಹೆಂಗೆ ಮಾಡಿದ್ರೂ ಆಟೋಮೆಟಿಕ್ಕಾಗಿ ಚೆನ್ನಾಗೇ ಆಗುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಎರಡನ್ನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಮೈದಾ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂತು ಅಂದರೆ ನೀವು ಮಾಡುವಂಥ ಒಬ್ಬಟ್ಟು ಯಾವ ಒಬ್ಬಟ್ಟೇ ಆಗಲಿ ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನು ನೀರನ್ನು ಹಾಕ್ಕೊಂಡು ಸಾಫ್ಟಾಗಿ ಚೆನ್ನಾಗಿ ಎಲ್ಲನೂ ಕಲಿಸ್ಕೊತಾ ಇದ್ದೀನಿ. ನೀರು ಚೆನ್ನಾಗಿ ಅದಕ್ಕೆ ಚಪಾತಿ ಥರ ನಾವು ಹೆಂಗೆ ಚಪಾತಿ ಲಟ್ಸೋಕ್ಕೆ ಕಲಿಸ್ಕೊತೀವೋ ಆ ಥರ ಕಲಿಸ್ಕೊಬೇಕಾಗುತ್ತೆ. ನೀವು ಈ ಥರ ಕಲಿಸ್ಕೊಂಡು ಮಾಡಿ ನೋಡಿ, ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬರುತ್ತೆ. ಇದ್ರ ಮೇಲೆ ನಾನು ಅದು ಮುಳುಗುವಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕಿ ನೆನೆಯಕ್ಕಿಟ್ಬಿಟ್ಟು ಈ ಕಡೆ ನಾನು ಸ್ವಲ್ಪ ರವೆ, ತುರಿದಿರುವಂತಹ ಕೊಬ್ಬರಿ ಎರಡನ್ನೂ ನಾನು ಈ ಕಡೆ ಎತ್ತಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ರವೆನ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡಿರುವಂತಹ ರವೆನ ನಾನು ಇವಾಗ ನೋಡಿ ಈ ಥರ ಫ್ರೈ ಮಾಡಿರೋ ರವೆನ ಚೆನ್ನಾಗಿ ಕೆಂಪಗೆ ಫ್ರೈ ಮಾಡ್ಕೋಬೇಕು. ರವೆನ ಅದು ಚೆನ್ನಾಗಿ ಫ್ರೈ ಮಾಡಿಲ್ಲ ಅಂದರೆ ಚೆನ್ನಾಗಿ ಇರಲ್ಲ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಸೈಡಲ್ಲಿ ಎತ್ತಿಟ್ಕೋಬೇಕಾಗುತ್ತೆ. ನೋಡಿ ಈಗ ಇದಕ್ಕೆ ನಾನು ಕೊಬ್ಬರಿನ ಹಾಕ್ಕೊಂಡು ತುರಿದಿರುವಂತಹ ಕೊಬ್ಬರಿನ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ನುಣ್ಣಗೆ ರುಬ್ಕೊಂಡ್ರೆ ಅದು ಚೆನ್ನಾಗಿ ಸೂಪರಾಗಿ ಬರುತ್ತೆ. ಈಗ ಅದೇ ಜಾರಿಗೆ ನಾನು ಅನಸ್ಲಣ್ಣನ್ನು ಹಾಕ್ಕೊತಾ ಇದ್ದೀನಿ. ಅನಸ್ಲಣ್ಣನ್ನು ನಾನು ಒಳಗಡೆ ಇರುವಂಥ ಬೀಜನ ತೆಗೆದುಬಿಟ್ಟು ಒಂದು ಬಾಕ್ಸು ಅನಸ್ಲಣ್ಣನ್ನು ಹಾಕ್ಕೊಂಡಿದ್ದೀನಿ. ನುಣ್ಣಗೆ ರುಬ್ಕೊಳ್ಳೋಣ, ಅದು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಇವಾಗ ಅದನ್ನು ನಾನು ಎತ್ತಿ ಇಟ್ಕೊಂಡು ಈ ಕಡೆ ಬೆಲ್ಲನ ಅದು ಯಾವುದರಲ್ಲಿ ಅನಸ್ಲಣ್ಣನ್ನು ತೊಗೊಂಡಿದ್ವೋ ಅದೇ ಬಾಕ್ಸಲ್ಲಿ ಒಂದು ಬಾಕ್ಸು ಬೆಲ್ಲನ ನಾನು ತೊಗೊಂಡಿದ್ದೀನಿ. ಅನಸ್ಲಣ್ಣೇನಾದರೂ ನಿಮ್ಮ ಹತ್ರ ಜಾಸ್ತಿ ಸ್ವೀಟ್ ಇತ್ತು ಅಂದರೆ ಅರ್ಧ ತೊಗೊಳ್ಳಿ, ತುಂಬಾ ತೊಗೊಳಕ್ಕೆ ಹೋಗಬೇಡಿ. ಸ್ವೀಟ್ ಒಂದು ಸ್ವಲ್ಪ ಕಮ್ಮಿ ಇದೆ ಅಂತ ಅನಿಸಿದ್ರೆ ನೀವು ಸ್ವಲ್ಪ ಜಾಸ್ತಿ ತೊಗೋಬೇಕಾಗುತ್ತೆ. ಈಗ ನಾನು ಬೆಲ್ಲ ಎಲ್ಲ ಕರಗಿರುವಂತಹ ಬೆಲ್ಲನ ಕಲ್ಲು ಇದೆಯಾ ಅನ್ನೋದಕ್ಕೋಸ್ಕರ ಸೋದಿಸ್ಕೊತಾ ಇದ್ದೀನಿ. ಸೋದಿಸ್ಬಿಟ್ಟು ಅದರಲ್ಲಿ ಕಲ್ಲಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಮತ್ತೆ ಅದನ್ನು ನಾನು ಒಂದು ಅದೇ ಬಾಣಲಿಗೆ ಹಾಕ್ಕೋತಾ ಇದ್ದೀನಿ. ಹಾಕ್ಬಿಟ್ಟು ಅದಕ್ಕೆ ನಾವು ತುರಿದ್ಕೊಂಡು ಇಟ್ಕೊಂಡಿರೋದು ಮಿಕ್ಸಿಲಿ ಚೆನ್ನಾಗಿ ನುಣ್ಣಗೆ ರುಬ್ಬಿರುವಂತಹ ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ. ಇದರೊಳಗಡೆ ಕೊಬ್ಬರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಗ್ಯಾಸನ್ನು ಆನಲ್ಲಿ ಇಟ್ಕೋಬೇಕು. ನೀವು ಗ್ಯಾಸ್ ಆನಲ್ಲಿ ಇಟ್ಕೊಂಡು ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡಿ ಅದನ್ನು ಸೈಡಲ್ಲಿ ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೂಪರಾಗಿ ಆಗುತ್ತೆ, ಚೆನ್ನಾಗಿರುತ್ತೆ. ಈಗ ರುಬ್ಬಿರುವಂತಹ ಅನಸ್ಲಣ್ಣನ್ನು ನಾನು ಇದರೊಳಗಡೆ ಹಾಕ್ಕೊತಾ ಇದ್ದೀನಿ. ಆ ರುಬ್ಬಿರುವ ಅನಸ್ಲಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಅದನ್ನು ಇನ್ನೊಂದು ಏನು ಅಂದರೆ ಗ್ಯಾಸನ್ನು ನಾವು ಆನಲ್ಲೇ ಇಟ್ಕೊಂಡಿರ್ತೀವಲ್ಲ, ಅನಸ್ಲಣ್ಣು ಸಹ ಚೆನ್ನಾಗಿ ಅದರಲ್ಲಿರುವಂತಹ ನೀರೆಲ್ಲ ಸುಂಡೋಗಬೇಕು. ಆ ಥರ ನಾವು ಬೇಯಿಸ್ಕೊಬೇಕಾಗುತ್ತೆ. ಅನಸ್ಲಣ್ಣನ್ನು ಅದನ್ನು ಬೇಯಿಸ್ಕೊಂಡು ಚೆನ್ನಾಗಿ ನೀಟಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿರುವಂತಹ ಎಲ್ಲ ಕೊಬ್ಬರಿ, ಬೆಲ್ಲ ಮತ್ತು ನೀವು ಹಸಿ ಕೊಬ್ಬರಿನೂ ಹಾಕ್ಕೋಬೋದು. ಒಣಗೊಬ್ಬರಿನೇ ಹಾಕಬೇಕು ಅಂತ ಏನಿಲ್ಲ, ಯಾವುದಾದ್ರೂ ಹಾಕ್ಕೊಬೋದು. ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಗ್ಯಾಸ್ನ ಸ್ಲೋವಲ್ಲೇ ಇಟ್ಕೊಳ್ಳಿ, ಫಾಸ್ಟಲ್ಲಿ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಬಿಟ್ಟು ನೀಟಾಗಿ ಬೇಯಿಸ್ಕೊಂಡು ಅದಕ್ಕೆ ನಾವು ಸ್ವಲ್ಪ ಅಂದರೆ ನಾವು ಎಷ್ಟು ರವೆನ ತೊಗೊಂಡಿದ್ವೋ ಆ ರವೆನ ಇದರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಥರ ಮಿಕ್ಸ್ ಮಾಡಿ ನನ್ನ ಅನಿಸಿಕೆ ಪ್ರಕಾರ ಬೆಲ್ಲ ಪಾಕದೊಳಗಡೆ ರವೆನ ಹಾಕಿದ್ರೆ ರವೆ ಅದು ಬೇಯಲ್ಲ ಅಂತ ನನಗನ್ಸುತ್ತೆ. ನೋಡಿ ಈಗ ನಾನು ಇಲ್ಲಿ ಸೋಂಪು ಕಾಳು ಮತ್ತು ಒಣ ಶುಂಠಿ ಎರಡನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರುವಂಥದ್ದನ್ನ ಒಳಗಡೆ ಹಾಕೋತಾ ಇದ್ದೀನಿ. ನನಗೆ ರವೆ ಹಾಕೋಕ್ಕೆ ಇಷ್ಟ ಇರಲಿಲ್ಲ. ಯಾಕೆ ಅಂದರೆ ರವೆ ಅದು ಒಂದು ಸಲ ಬೆಲ್ಲ ಒಳಗಡೆ ಹೋಯಿತು ಅಂದರೆ ಅದು ಹರಳಲ್ಲ, ಬೇಯಲ್ಲ. ಅದಕ್ಕೆ ನನಗೇನೋ ಮನಸ್ಸು ಇರಲಿಲ್ಲ. ಆದರೆ ನೋಡೋಣ ಎಲ್ಲರೂ ಹಾಕಿದ್ರಲ್ಲ ಅಂತ ನಾನು ಹಾಕಿದೆ. ಆದರೆ ಅದು
ಅಂದರೆ ಒಬ್ಬಿಟ್ಟು ಹೂರಣ ಸರಿಯಾಗಿ ಬರ್ನಿಲ್ಲ. ಆವಾಗ ಏನು ಮಾಡಿದೆ, ನಾನು ಮತ್ತೆ ಪುನಃ ಹುರ್ಗಡ್ಲೆನ ತೊಗೊಂಡು ಅದನ್ನ ಪೌಡ್ರನ್ನ ಮಾಡಿಕೊಂಡು ಜಡಿ ಹಿಡ್ದು ಮತ್ತೆ ಅದರೊಳಗಡೆ ಹಾಕ್ಕೊಂಡೆ. ಇಲ್ಲ ಅಂದೆ ಅದನ್ನು ನಾನು ರವೆನ ಜಾಸ್ತಿ ಹಾಕ್ತು ಅಂದರೆ ಅದಷ್ಟು ಚೆನ್ನಾಗಿರಲ್ಲ ಅಂತ ನನಗನ್ನಿಸ್ತು. ಆದರೆ ನಿಮಗೆ ರವೆನ ಪೂರ್ತಿ ಹಾಕ್ಕೊಂಡು ಮಾಡ್ತೀನಿ ಅಂತ ಅಂದರೆ ನಿಮಗೆ ಒಂದು ಬಾಕ್ಸು ಹಣ್ಣನ್ನು ತೊಗೊಂಡಿದ್ರೆ ಒಂದು ಬಾಕ್ಸ್ದು ರವೆನ ತೊಗೊಳ್ಳಿ, ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲ ಅಂದರೆ ಅದು ತೆಳುವಾಗ್ಬಿಡುತ್ತೆ. ನಾನು ಮಾಡಿರೋದು ಅದು ಯಾಕೋ ಅಷ್ಟು ನನಗೆ ರವೆ ಹಾಕಿದ್ರೂ ತೆಳುವಾಗೇ ಬಂತು. ಹಂಗಾಗಿ ನಾನು ಕಡಲೆ ಪುಡಿನ ಅಂದರೆ ಹುರ್ಗಡ್ಲೆನ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ. ಅಂದರೆ ರವೆನ ಪೂರ್ತಿ ಹಾಕ್ತೀನಿ ಅಂತ ಅನಿಸಿದ್ರೆ ನಿಮಗೆ ಅದನ್ನ ಸಪ್ರೇಟಾಗಿ ಬೇಯಿಸ್ಕೊಂಡು ಬೇಕಾದ್ರೆ ಹಾಕ್ಕೊಳ್ಳಿ. ನೋಡಿ, ಇವಾಗ ನಾನು ಅದಕ್ಕೆ ಹಾಕ್ಕೊಂಡು ನೆನೆಸಿರುವಂತಹ ಎಣ್ಣೆನ ನಾನೀಗ ತಗೊಂಡು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಅದನ್ನು ನಾವು ಎಣ್ಣೆ ಹಾಕಿದ್ವಲ್ಲ ಕೈಗೆ ಅಂಟಬಾರ್ದು. ಅಂದರೆ ಮೈದಾ ಹಿಟ್ಟು ಕೈಗೆ ಅಂಟದೇ ಇರೋ ಥರ ನಾದ್ಕೋಬೇಕು, ಚೆನ್ನಾಗಿ ನಾದಬೇಕಾಗುತ್ತೆ. ನೀವು ನೀಟಾಗಿ ಈ ಥರ ನಾವು ಕಿತ್ತರೆ ಎಳ್ಕೊಂಡು ಬರಬೇಕು, ಉದ್ದಕ್ಕೆ ಆ ಥರ ಇರಬೇಕಾಗುತ್ತೆ. ನಾವು ಎಷ್ಟೇ ತಟ್ಟಿದ್ರೂ ಅದು ಕಿತ್ತೋಗಲ್ಲ ಆ ಥರ ನಾವು ನಾದ್ಕೊಂಡ್ರೆ. ಈಗ ನೋಡಿ, ಇದು ಹಂಗೂ ಕೈಗೆಲ್ಲ ಅಂಟುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಪಕ್ಕದಲ್ಲೇ ನೀರಿಟ್ಕೊಂಡು ಕೈಗೆ ನೀರನ್ನ ಅದ್ಕೊಂಡು ಅದಕ್ಕೆ ಕೈಗೆ ನೀರಾದಾಗ ಅದು ಕೈಗೆ ಅಂಟಲ್ಲ. ಆಗ ನೀವು ಈ ಥರ ಹಾಕ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಇಷ್ಟೇ ಅನಿಸ್ಲಣ್ಣು ಒಬ್ಬಟ್ಟು ಮಾಡೋದು. ಇಷ್ಟೇ ಅನಿಸ್ಲಣ್ಣು ಹೋಳಿಗೆನಾರು ಅನ್ಬೋದು, ಒಬ್ಬಟ್ಟಾದರೂ ಅನ್ಕೋಬೋದು. ಇಷ್ಟು ಈಸಿಯಾಗಿ ಮಾಡ್ಕೋಬೋದು. ಈಗ ಅನಿಸ್ಲಣ್ಣು ಸೀಸನ್ ಆಗಿರೋದ್ರಿಂದ ಮಾಡಬೇಕು ಅಂತ ಅನಿಸಿದ್ರೆ ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಇದಕ್ಕೆ ನಾವು ಎಣ್ಣೆನ ಪಕ್ಕದಲ್ಲೇ ಇಟ್ಕೊಂಡು ಒಳ್ಳೆ ನೀರು ಥರ ಎಣ್ಣೆನ ಹಾಕೋಬೇಕಾಗುತ್ತೆ. ಒಬ್ಬಟ್ಟಿಗೆ ನೀರು ಥರ ಎಣ್ಣೆ ಹಾಕ್ಕೊಂಡ್ರೆ ಒಬ್ಬಟ್ಟು ಚೆನ್ನಾಗಿ ಸಾಫ್ಟಾಗಿ ಬರೋದು. ಆಮೇಲೆ ಮೇನ್ ಇನ್ನೊಂದು ಏನು ಅಂದರೆ, ಒಬ್ಬಟ್ಟನ್ನು ನೀವು ಗ್ಯಾಸ್ನ ಸ್ಲೋವಲ್ಲಿ ಇಟ್ಕೊಂಡು ಬೇಯಿಸೋಕ್ಕೆ ಹೋಗಬೇಡಿ. ಆಗ ಗ್ಯಾಸ್ನ ಸ್ಲೋವಲ್ಲಿ ಇಟ್ಕೊಂಡು ಒಬ್ಬಟ್ಟನ್ನು ಬೇಯಿಸ್ತು ಅಂದರೆ ನಿಮಗೆ ತುಂಬಾ ರಫ್ ಆಗುತ್ತೆ. ನಿಮಗೆ ಕೆಲವು ಟಿಪ್ಸ್ಗಳು ತುಂಬಾ ಯೂಸ್ಫುಲ್ ಆಗ್ತದೆ ಅಂತ ಅಂದ್ಕೊತೀನಿ. ನಾನು ಹೇಳಿರುವಂಥ ಟಿಪ್ಸ್ನ ನೀವು ಫಾಲೋ ಮಾಡೋ ನೋಡಿ. ನಿಮಗೆ ಒಬ್ಬಟ್ಟು ಬೇಯಿಸ್ಬೇಕಾದ್ರೆ ಗ್ಯಾಸ್ನ ಸ್ಲೋವಲ್ಲಿ ಇಟ್ಕೊಂಡು ಒಬ್ಬಟ್ಟನ್ನು ಹೋಳ್ಗೆನ ಬೇಯಿಸಿ ನೋಡಿ, ಅದು ತುಂಬ ರಫ್ ಥರ ಬರುತ್ತೆ. ನೀವು ಗ್ಯಾಸ್ನ ಫಾಸ್ಟಲ್ಲಿ ಇಟ್ಕೊಂಡು ಅದನ್ನು ಬೇಯಿಸಿ ನೋಡಿ, ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಇದನ್ನು ನೀವು ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ, ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ಆಮೇಲೆ ಇನ್ನೊಂದು ಏನು ಅಂದರೆ, ನಾವು ಬೇಯಿಸಿದ ಮೇಲೆ ಒಬ್ಬಟ್ಟನ್ನ ಬಿಡಿಯಾಗಿ ಇಡಬಾರ್ದು, ಅದು ಸಾಫ್ಟಾಗಿರಲ್ಲ. ಮೇಲೆ ಒಂದ್ರ ಮೇಲೊಂದು ಇಟ್ಕೊಂಡು ನಾವು ಒಂದು ಹಾಟ್ ಬಾಕ್ಸಲ್ಲೋ ಎಲ್ಲೋ ಹಾಕ್ಕೊಂಡು ಇಟ್ಕೋತು ಅಂದರೆ ಅದು ಇನ್ನೂ ಸಾಫ್ಟಾಗುತ್ತೆ. ನೀವೇನು ಮಾಡ್ತೀರಾ, ಎಲ್ಲನೂ ಹಪ್ಳದ ಥರ ಒಣಗೋ ಥರ ಇಟ್ಬಿಡ್ತೀರಾ, ಅದೇನಾಗುತ್ತೆ, ರಫ್ ಆಗುತ್ತೆ, ಅಷ್ಟು ಇಷ್ಟ ಆಗಲ್ಲ. ನಾನು ಮಾಡಿರೋ ಅನುಭವನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮ್ಗೆ ಹೆಂಗೆ ಅನಿಸುತ್ತೋ ಅದು ನೀವು ಆ ಥರ ಮಾಡ್ಕೊಳ್ಳಿ. ನನಗನ್ಸಿರೋ ಥರ ನಾನು ಮಾಡ್ತಾಯಿದ್ದೀನಿ, ಏಕೆಂದರೆ ನಾನು ಆ ಥರ ಮಾಡಿ ನೋಡಿದ್ದೀನಿ. ಎಲ್ಲರೂ ಯೂಟ್ಯೂಬಲ್ಲಿ ಒಂದಷ್ಟು ಸರ್ಚ್ ಮಾಡಿ ನೋಡಿದಾಗ ಒಬ್ಬಟ್ಟನ್ನು ಒಂಥರ ಹಪ್ಪಳದ ಥರ ಹಾಕಿದ್ರಲ್ಲ, ಅದು ಮೋಸ್ಟ್ಲಿ ಹಿಂಗಿರ್ಬೇಕೇನೋ ಅಂತ ಮಾಡಿದ್ರೆ ಅದೇನೂ ಆಗಲ್ಲ, ಆದರೆ ಒಂದು ಸ್ವಲ್ಪ ರಫ್ ಅನ್ನೋ ಥರ ಬರುತ್ತೆ. ತುಂಬಾ ಸಾಫ್ಟಾಗಿರಬೇಕು ಅಂತ ಅನಿಸಿದ್ರೆ ನೀವು ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ಹೇಳೋ ಥರ ನೀವು ಮಾಡ್ತು ಅಂದರೆ ನೀವು ಅಂದರೆ ಸಾಫ್ಟಾಗಿ ಬೇಕು ಅನ್ನೋರು ಮಾತ್ರ ನಾನು ಹೇಳ್ತಾ ಇರೋದು. ತುಂಬ ಸಾಫ್ಟಾಗಿರ್ಬೇಕು ನಮ್ಗೆ ಒಬ್ಬಟ್ಟು, ತುಂಬ ರಫ್ ಅಂದರೆ ನಮ್ಗೆ ಇಷ್ಟ ಆಗಲ್ಲ ಅನ್ನೋರು ಆ ಥರ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಮೇನ್ ಏನು ಅಂದರೆ, ಒಬ್ಬಟ್ಟನ್ನ ತಟ್ಟಬೇಕಾದ್ರೆ ಸೈಡ್ಗೆಲ್ಲ ಮೈದಾ ಹಿಟ್ಟು ಹೋಗ್ಬಿಡುತ್ತೆ. ಆವಾಗ ನೀವು ಏನು ಮಾಡಬೇಕು ಅಂದರೆ, ಸೈಡಲ್ಲಿ ಮೈದಾ ಹಿಟ್ಟು ಹೋಗಿದೆ ಅಂತ ಅನಿಸಿದ್ರೆ ನೀವು ಹಾಗೇ ಬೇಯಿಸೋಕ್ಕೆ ಹೋಗಬೇಡಿ.